ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನ್ಯೂ ಫೈನಾನ್ಷಿಯಲ್ ಇಯರ್ ಪ್ರಾರಂಭವಾಗಿದೆ. ಇದರ ಜೊತೆಗೆ ಈ ಫೈನಾನ್ಷಿಯಲ್ ಇಯರ್ ದಿಂದ ಕೆಲವು ಪ್ರಮುಖವಾದಂತಹ ಹಣಕಾಸಿನ ಅಂದ್ರೆ ಫೈನಾನ್ಷಿಯಲ್ ರೂಲ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ. ಆದ್ದರಿಂದ ಜನಸಾಮಾನ್ಯರಾದಂತಹ ನಾವುಗಳು ಈ ಹಣಕಾಸಿನ ನಿಯಮಗಳ ಬಗ್ಗೆ ಗಮನ ಕೊಡುವುದು ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಈ ಹೊಸ ಫೈನಾನ್ಷಿಯಲ್ ಇಯರ್ ದಿಂದ ಏನೇನು ಚೇಂಜಸ್ ಆಗ್ತಾ ಇದ್ದಾವೆ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಈ ಹೊಸ ಫೈನಾನ್ಷಿಯಲ್ ಇಯರ್ ದಿಂದ ಏನೆಲ್ಲ ಬದಲಾವಣೆ ಆಗ್ತಿದ್ದಾವೆ ಅಂತ ನೋಡೋಣ. ನೋಡಿ, ಇನ್ಕಮ್ ಟ್ಯಾಕ್ಸ್ ದಿಂದ UPI ಟ್ರಾನ್ಸಾಕ್ಷನ್ ಗಳವರೆಗೂ, UPI ದಿಂದ ATM ಗಳವರೆಗೂ, ATM ದಿಂದ ಪ್ರಾವಿಡೆಂಟ್ ಫಂಡ್ ವರೆಗೂ ತುಂಬಾ ಬದಲಾವಣೆಗಳಾಗ್ತಿದ್ದಾವೆ. UPI ಬಳಕೆದಾರರಿಗೆ ಅಂದರೆ ಫೋನ್ ಪೇ, ಜಿಪೇ, Paytm ಗಳಂತಹ ಪೇಮೆಂಟ್ ಆ್ಯಪ್ಗಳನ್ನು ಯೂಸ್ ಮಾಡುವಂಥವ್ರಿಗೆ ಹೊಸ ರೂಲ್ಸ್ಗಳು ಜಾರಿ ಆಗ್ತಿದ್ದಾವೆ. ಜೊತೆಗೆ ನ್ಯೂ ಪೆನ್ಷನ್ ಸ್ಕೀಮ್, PF ವಿಡ್ರಾವಲ್ ರೂಲ್ಸ್, ಡಿವಿಡೆಂಡ್ ರೂಲ್ಸ್, ಹಾಗೆ ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುವುದರ ಬಗ್ಗೆನೂ ರೂಲ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಹೊಸ ಫೈನಾನ್ಷಿಯಲ್ ಇಯರ್ದಿಂದ ಬದಲಾಗುತ್ತಿರುವ ಈ ಬದಲಾವಣೆಗಳ ಬಗ್ಗೆ ಡಿಟೇಲ್ ಆಗಿ ನೋಡೋಣ. ಮೊದಲನೆಯ ಬದಲಾವಣೆ UPI ಬಳಕೆಯಲ್ಲಿ ಬದಲಾವಣೆ. UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಪೇಮೆಂಟ್ ಆ್ಯಪ್ಗಳಾದಂತಹ ಫೋನ್ಪೇ, ಜಿಪೇ, Paytmಗಳಂತಹ ಆ್ಯಪ್ಗಳನ್ನು ಯೂಸ್ ಮಾಡಿಕೊಂಡು ಹಣದ ವ್ಯವಹಾರವನ್ನು ಮಾಡುವುದರಲ್ಲಿ ಬದಲಾವಣೆಗಳನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ NPCIದವರು ಏಪ್ರಿಲ್ದಿಂದ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ. ಸೊ ಈ ಹೊಸ ಬದಲಾವಣೆ ಯಾವುದು ಅಂತ ನೋಡುವುದಾದರೆ, UPI ಐಡಿಗಳಿಗೆ ಲಿಂಕ್ ಮಾಡಿದಂತಹ ಮೊಬೈಲ್ ನಂಬರ್ ಏನಾದರೂ ಡಿಆಕ್ಟಿವೇಟ್ ಆಗಿದ್ದರೆ ಅಂತಹ UPI ಐಡಿಗಳು ಡಿಆಕ್ಟಿವೇಟ್ ಆಗುತ್ತವೆ. ಮತ್ತು ಡಿಆಕ್ಟಿವೇಟ್ ಆದಂತಹ ಈ ಥರದ ಐಡಿಗಳಿಂದ ನೀವು ಯಾವುದೇ ರೀತಿಯ ಹಣದ ಟ್ರಾನ್ಸಾಕ್ಷನನ್ನು ಮಾಡೋದಕ್ಕೆ ಆಗುವುದಿಲ್ಲ. ಅಂದರೆ ಬೇರೆಯವರಿಂದ ಹಣವನ್ನು ರಿಸೀವ್ ಮಾಡಿಕೊಳ್ಳುವುದಾಗಲಿ ಅಥವಾ ನೀವು ಬೇರೆಯವರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ನ ಮಾಡೋಕ್ಕೆ ಆಗುವುದಿಲ್ಲ. ಸೊ ನಿಮ್ಮ UPI ಐಡಿಗಳಿಗೆ ಈ ರೀತಿ ಡಿಆಕ್ಟಿವೇಟ್ ಆದಂತಹ ಮೊಬೈಲ್ ನಂಬರ್ಗಳನ್ನು ಲಿಂಕ್ ಮಾಡಿದರೆ ಕೂಡಲೇ ನಿಮ್ಮ ಹತ್ತಿರದ ಬ್ಯಾಂಕಿಗೆ ವಿಸಿಟ್ ಮಾಡಿ ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡಿಕೊಳ್ಳಿ. ಇಲ್ಲ ಅಂದರೆ ನಿಮ್ಮ UPI ಐಡಿ ಡಿಲೀಟ್ ಆಗುತ್ತದೆ. ಇನ್ನು ಎರಡನೆಯ ಮಹತ್ವವಾದಂಥ ಬದಲಾವಣೆ ಅಂದರೆ ಅದು ಪೆನ್ಷನ್ ಸ್ಕೀಮ್ದಲ್ಲಿ ಬದಲಾವಣೆ. ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಈ ಪೆನ್ಷನ್ ಸ್ಕೀಮನ್ನು ಸೆಂಟ್ರಲ್ ಗೌರ್ನಮೆಂಟು ಆಗಸ್ಟ್ 2024ರಂದು ಇಂಟ್ರಡ್ಯೂಸ್ ಮಾಡಿತ್ತು. ಇದು ಈ ಏಪ್ರಿಲ್ದಿಂದ ಜಾರಿ ಆಗ್ತಿದೆ. ಸೊ ಈ ಪೆನ್ಷನ್ ಸ್ಕೀಮದಿಂದ ಅರೌಂಡ್ 23 ಲಕ್ಷ ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ತುಂಬಾ ಬೆನಿಫಿಟ್ ಆಗ್ತಿದೆ. ಈ ಹೊಸ ಪೆನ್ಷನ್ ಸ್ಕೀಮ್ದ ಪ್ರಕಾರ ಕನಿಷ್ಠ 25 ವರ್ಷಗಳವರೆಗೂ ಸರ್ವಿಸ್ ಮಾಡಿದಂತಹ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳು ತಮ್ಮ 1 ವರ್ಷದ ಎವರೇಜ್ ಬೇಸಿಕ್ ಸ್ಯಾಲರಿಯ 50% ಪೆನ್ಷನ್ ಆಗಿ ಪಡೆಯಲು ಎಲಿಜಿಬಲ್ ಆಗಿರುತ್ತಾರೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಬದಲಾವಣೆ ಅಂದರೆ ಅದು ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವುದರ ಬಗ್ಗೆ. ಹೌದು, ಆಲ್ಮೋಸ್ಟ್ ಆಲ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳು ಏಪ್ರಿಲ್ದಿಂದ ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ದಲ್ಲಿ ಮಹತ್ವವಾದ ಬದಲಾವಣೆಗಳನ್ನು ಮಾಡುತ್ತಿದ್ದಾರೆ. ಸೊ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ವಿಸಿಟ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋದು ಒಳ್ಳೆಯದು. ಇಲ್ಲವಾದರೆ ನೀವು ಹೆವಿ ಫೈನನ್ನು ಕಟ್ಟಬೇಕಾಗುತ್ತದೆ. ಫ್ರೆಂಡ್ಸ್, ಇನ್ನು ನಾಲ್ಕನೆಯ ಬದಲಾವಣೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕಿಂಗ್. ಹೌದು, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜಸ್ ಫ್ರಮ್ ಏಪ್ರಿಲ್. ನೋಡಿ, ಈ ಏಪ್ರಿಲ್ದಿಂದ ನಿಮ್ಮ ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವುದು ಕಂಪಲ್ಸರಿ ಆಗಿದೆ. ಇನ್ ಕೇಸ್ ನೀವು ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡದೇ ಹೋದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಕಂಪನಿಗಳು ನಿಮಗೆ ಕೊಡುವಂತಹ ಡಿವಿಡೆಂಡ್ ಅಂದರೆ ಲಾಭಾಂಶ ನಿಮಗೆ ಕ್ರೆಡಿಟ್ ಆಗುವುದಿಲ್ಲ ಮತ್ತು ನಿಮಗೆ ಹೆಚ್ಚಿನ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಡಿವಿಡೆಂಡ್ ರಿಲೇಟೆಡ್ ಯಾವ ಟ್ರಾನ್ಸಾಕ್ಷನ್ಗಳು ನಿಮ್ಮ ಇನ್ಕಮ್ ಟ್ಯಾಕ್ಸ್ದ ಫಾರ್ಮ್ 26AS ನಲ್ಲಿ ರೆಕಾರ್ಡ್ ಆಗುವುದಿಲ್ಲ. ಇದರಿಂದ ನಿಮಗೆ ಬರುವ ದಿನಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತದೆ. ಆದ್ದರಿಂದ ಕೂಡಲೇ ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಕೊನೆಯ ಬದಲಾವಣೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂದರೆ PF ಅಂದರೆ ಭವಿಷ್ಯ ನಿಧಿ. ಹೌದು, ಏಪ್ರಿಲ್ 2025ರಿಂದ ಈ PFO ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ದವರು ತುಂಬಾ ಮಹತ್ವವಾದಂಥ ಬದಲಾವಣೆಗಳನ್ನು EPFನಲ್ಲಿ ಜಾರಿ ಮಾಡ್ತಿದ್ದಾರೆ. ಈ ಬದಲಾವಣೆಗಳ ಪ್ರಕಾರ ಇನ್ನು ಮುಂದೆ ಕ್ಲೇಮ್ ಸೆಟಲ್ಮೆಂಟ್ಸ್, ಪ್ರೊಫೈಲ್ ಕರೆಕ್ಷನ್, ಈಸಿ PF ಅಮೌಂಟ್ ಟ್ರಾನ್ಸ್ಫರ್ ಈ ರೀತಿ ಎಲ್ಲ ಪ್ರೊಸೆಸ್ಗಳನ್ನು ಎಂಪ್ಲಾಯಿ ಫ್ರೆಂಡ್ಲಿಗಳನ್ನಾಗಿ ಮಾಡುತ್ತಿದ್ದಾರೆ.
ಜೊತೆಗೆ ನೀವು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಕ್ಯಾನ್ಸಲ್ ಚೆಕ್ಕನ್ನು PF ಡಿಪಾರ್ಟ್ಮೆಂಟ್ಗೆ ಶೇರ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಏಪ್ರಿಲ್ದಿಂದ ಯಾವ ಮಹತ್ತರವಾದಂಥ ಬದಲಾವಣೆಗಳು ಜಾರಿ ಆಗ್ತಾ ಇದ್ದಾವೆ ಅಂತ. ಈ ಬದಲಾವಣೆಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೋತೀನಿ. ಮತ್ತು ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.